ಇವತ್ತು ವೇದಗಳನ್ನು ಪುಸ್ತಕಗಳನ್ನು ತೆಗೆದುಕೊಂಡು ಬರಲಾಗಿದೆ. 4 ವೇದಗಳು, 26 ಪುಸ್ತಕಗಳು. ಈಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ ನವೀನ್ ಅವರು. ಅವರೇ ತೆಗೆದುಕೊಂಡು ಬಂದರು. ಮಾಡಿ, ಓಪನ್ ಮಾಡಿ. ಯಾಕಂದರೆ ನಾವು ಗುರುಪೂರ್ಣಿಮೆ ನಿಮಿತ್ತ ಕೇಳಿದ್ವಿ, ಎಲ್ಲರೂ ಸ್ವಲ್ಪ ಸಹಕಾರ ಮಾಡಿ ಅಂತಂದು. ನಾವು ಅದಕ್ಕಾಗಿ ವಿನಿಯೋಗ ಮಾಡಿದ್ವಿ ಅಂತ ಗೊತ್ತಾಗಬೇಕಲ್ವ. ಗುರುಗಳೇನು ಸ್ವಂತಕ್ಕೆ ಬಳಸ್ಕೊಂಬಿಟ್ರೆ ತೆಗೀರಿ ಒಂದೊಂದೇ ಒಂದು ಸಪ್ರೇಟಾಗಿ. ಅದು ಯಾವುದು? ಯಜುರ್ವೇದ. ಅವು ಪೇಪರಲ್ಲಿ ಕೆಳಗೆ ಹಾಕಿ. ಒಂದು ಸೈಡ್ ಇಡಿ. ಯಜುರ್ವೇದದ್ದು ಸಪ್ರೇಟಾಗಿ, ಅಥರ್ವಣ ವೇದ ಸಪ್ರೇಟಾಗಿ ಇಡಿ. ಅಥರ್ವಣ ವೇದ ಇದು 4 ಇದೆ. ಅಥರ್ವಣ ವೇದದ್ದು ಒಂದ್ರ ಮೇಲೆ ಒಂದು 4 ಅಥರ್ವಣ ವೇದ 3, 5 ಇದ್ದಾವೆ. ಅಥರ್ವಣ ವೇದ 5 ಇದ್ದಾವಲ್ವ? 6 ಇರಬೇಕು. ಅಥರ್ವಣ ವೇದ ಬಂದು 6 ಇದ್ದಾವೆ ನೋಡಿ. ಅಥರ್ವಣ ವೇದ ಬಂದು ಅಲ್ಲಿ ಒಂದಿದೆ, ಟೋಟಲ್ 6 ಇದ್ದಾವೆ. ಆಮೇಲೆ ಸಾಮವೇದ ತೆಗೆದುಬಿಡಿ ಸಪ್ರೇಟಾಗಿ. ಸಾಮವೇದ 2 ಇದ್ದಾವೆ. ಸಾಮವೇದ ಇಡಿ. ಆ ಮೂಲಿಗಿಡಿ, ಹಿಂದ್ಗಡೆ ಇಟ್ಟುಬಿಡಿ. ಅದು ಕಡಿಮೆ ಇದೆ. ಸಾಮವೇದ ಹಿಂದ್ಗಡೆ ಇಡಿ. ಯಜುರ್ವೇದನೂ ಕಡಿಮೆ ಇದೆ. ಅಥರ್ವಣ ವೇದ ಸ್ವಲ್ಪ ಜಾಸ್ತಿ ಇದೆ. ಆಮೇಲೆ ಋಗ್ವೇದನೇ ಪೂರ್ತಿ ಇರೋದು. ಅದು ಯಜುರ್ವೇದ ಇನ್ನೂ ಇರಬೇಕಾಗಿತ್ತು. ಕೆಳಗಡೆ ಇದೆ ನೋಡೋಣ. ಇದು ಎಲ್ಲ ಋಗ್ವೇದ ನೋಡಿ. ಋಗ್ವೇದ 12 ಬರ್ತವೆ. ಋಗ್ವೇದದಲ್ಲಿ ಯಜುರ್ವೇದ ಇಲ್ಲಿದ್ದಾವೆ. ಯಜುರ್ವೇದ. ಋಗ್ವೇದ ಮಂಡಲ 7, ಮಂಡಲ 8, ಭಾಗ 1 8ರಲ್ಲಿ 2, ಆಮೇಲೆ 9, 10, 1, 2, 3, 4, 5, 6, 7, 8, 9, 10, 14 ಪುಸ್ತಕ ಇದೆ. ಋಗ್ವೇದ ನೋಡಿ. ಇದು 4 ಇದೆ. ಇದು 4. 14 ಒಟ್ಟು ಋಗ್ವೇದ 14 ಪುಸ್ತಕಗಳಿದ್ದಾವೆ. ಯಜುರ್ವೇದ 4 ಪುಸ್ತಕಗಳಿದ್ದಾವೆ. ಅಥರ್ವಣ ವೇದ 6 ಪುಸ್ತಕಗಳಿದ್ದಾವೆ. ಸಾಮವೇದ 2 ಇದ್ದಾವೆ. ಸಾಮವೇದ 2 ಇದ್ದಾವೆ. 14, 15, 16, 17, 18, 19, 20, 21, 22, 23, 24, 25, 26 ಆದಲ್ವಾ? ಇಟ್ಕೊಳ್ಳಿ. ನೋಡಿ, ಇದು ಋಗ್ವೇದ ಮಂಡಲ. ಇದೆಲ್ಲ ಋಗ್ವೇದ ಮಂಡಲದ್ದು. ಋಗ್ವೇದದ್ದು ಇದು 2ನೇ ಮಂಡಲ. ಮಂಡಲ 2ನೇ ಮಂಡಲ. R.L. ಕಾಶ್ಯಪ್ಪ ಅಂತ ಇದನ್ನು ಬರೆದಿರೋದು. ಇವರು ಅಮೇರಿಕಾದಲ್ಲಿ ಲೆಕ್ಚರರ್. ಇವರು ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ಅವರು 2020ರಲ್ಲಿ ತೀರ್ಕೊಂಡ್ರು. 12 ವರ್ಷ ತಗೊಂಡಿದೆ ಇದನ್ನು ಸಂಸ್ಕೃತದಿಂದ ಈ ಗ್ರಂಥಗಳನ್ನು ಎಲ್ಲ 4 ವೇದಗಳನ್ನು ಭಾಷಾಂತರ, ಕನ್ನಡ ಭಾಷೆಗೆ ಭಾಷಾಂತರ ಮಾಡೋದಕ್ಕೆ 12 ವರ್ಷ ಸಮಯ ತಗೊಂಡಿದೆ. ಅದೇ ಒಂದು ಟೀಮ್ ನಿಂತ್ಕೊಂಡು ಇದನ್ನು ಮಾಡಿದೆ. ಒಬ್ಬರಲ್ಲ ಇಬ್ಬರಲ್ಲ, ಒಂದು ಟೀಮೇ ನಿಂತ್ಕೊಂಡು ಈ ಕೆಲಸ ಮಾಡಿದೆ. ಇದು ಸಣ್ಣ ಕೆಲಸ ಅಲ್ಲ. ಇದು ಸಣ್ಣ ಕೆಲಸ ಅನ್ಕೋಬೇಡಿ ನೀವು, ತುಂಬ ದೊಡ್ಡ ಕೆಲಸ ಇದು. ಯಜುರ್ವೇದ ಮಾಡಿ. ಅನುವಾದ R.B. ಜಾಗೀರ್ದಾರ್ ಅಂತಂದು ಅನುವಾದ ಮಾಡಿದವರು. ಫಸ್ಟಿಗೆ ಅವರು ಇಂಗ್ಲೀಷ್ನಲ್ಲಿ ಮಾಡಿಬಿಡ್ತಾರೆ. ಕಾಶ್ಯಪ್ನವರು, ಅವರು ಕಶ್ಯಪ್ಪನವರು ಎಲ್ಲ ಇಂಗ್ಲೀಷ್ ಮಾಡ್ತಾರೆ. ಮಾಡಿದ ಮೇಲೆ ಅದನ್ನು ಭಾಷಾಂತರ ಮಾಡೋಕ್ಕೆ ನೋಡಿ ಬರಗೂರು ರಾಮಚಂದ್ರ ರಾವ್ ಕೂಡ ಮುನ್ನುಡಿ ಬರೆದಿದ್ದಾರೆ ಈ ಗ್ರಂಥಕ್ಕೆ. ಪಾಠಕ್ರಮ, ನೋಟ, ಹುಡುಗರೊಡನೆ ಅದು ಎಲ್ಲೂ ಸಿಗದೇ ಇರೋಂಥ ಗ್ರಂಥ. ನೋಡಿ, ಸನಾತನ ಧರ್ಮದ ಮೂಲ ಗ್ರಂಥಗಳಿವು. ಮೂಲ ಧರ್ಮ ಗ್ರಂಥಗಳೇ ಇವು. ನಾವೆಲ್ಲ ಕ್ಲಾಸ್ ಮಾಡ್ತೀವಲ್ವಾ, ತೂಕ ಇಲ್ಲ ನೋಡಿ. ಇದು ತೂಕ ಕಡಿಮೆ ಇದೆ. ಪೇಪರ್ ಆ ಥರ ಯೂಸ್ ಮಾಡಿದ್ದಾರೆ. ಕಾಂಡ 1, ಕಾಂಡ 4, ಕಾಂಡ 2, 3, ಕಾಂಡ 4, ಕಾಂಡ 4, 5, 6, 7 ಇರ್ಬೇಕು. ಕಾಂಡ ಇದೆ 7 ಕಾಂಡಗಳಿದ್ದಾವೆ.
ಯಜುರ್ವೇದದಲ್ಲಿ. ಸಾಮವೇದದಲ್ಲಿ 1225 ಮಂತ್ರಗಳಿದ್ದಾವೆ. ಇದರಲ್ಲಿ ಮಂತ್ರ, ಅರ್ಥ ಮತ್ತು ವಿವರಣೆ ಸಹಿತ ಇದೆ. ಇದು ಸಾಮವೇದ ಮಂತ್ರ, ಅರ್ಥ, ವಿವರಣೆ ಸಹಿತ ಇದೆ. ಇವು ಅಷ್ಟೇ. ಯಜುರ್ವೇದ ಮಂತ್ರ, ಅರ್ಥ ಹಾಗೂ ವಿವರಣೆ ಸಮೇತ ಇದನ್ನು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಆಮೇಲೆ ಇದು ಅಥರ್ವವೇದ 20 ಕಾಂಡಗಳಿವೆ. ಮಂತ್ರ, ಅರ್ಥ, ವಿವರಣೆ ಸಮೇತ. ಕನ್ನಡಕ್ಕೆ R.L. ಕಶ್ಯಪ್ನವರು ಇಂಗ್ಲೀಷ್ನಲ್ಲಿ ಮಾಡಿದರೆ ಕನ್ನಡಕ್ಕೆ ಲಕ್ಷ್ಮೀಕಾಂತ ಹೆಗಡೆ ಅಂತ ಕನ್ನಡಕ್ಕೆ ಅನುವಾದ ಮಾಡಿರೋದು. ಇದು 20 ಕಾಂಡಗಳಿದ್ದಾವೆ ಅಥರ್ವವೇದದಲ್ಲಿ. ಇದು ನೋಡಿ, ಇದೇ 14 ಬುಕ್ಕಲ್ಲ, ಇದ್ದಿದ್ದು ಎಷ್ಟಿದೆ? 14 ಬುಕ್ಕು. 14 ಋಗ್ವೇದ ಸಂಹಿತೆ, ಋಷಿಗಳ ಮಂತ್ರಗಳ ಅರ್ಥ ಹಾಗೂ ಟಿಪ್ಪಣಿಗಳು ಸಹಿತ. ಇದು 14 ಗ್ರಂಥಗಳು ಇದ್ದಾವೆ. 14 ಪುಸ್ತಕಗಳು ಇದ್ದಾವೆ. ಇವರೇ ಡಾಕ್ಟರ್ R.L. ಕಶ್ಯಪ್ ಅಂದರೆ ಇವರೇ ಅಮೇರಿಕದ ಇಂಡಿಯಾದಲ್ಲಿರುವ ಪ್ಯಾರಡೋ ವಿಶ್ವವಿದ್ಯಾಲಯದ ಎಲೆಕ್ಟ್ರಿಕಲ್ ಮತ್ತು ಕಂಪ್ಯೂಟರ್ ವಿಭಾಗದ ಪ್ರೊಫೆಸರ್ ಆಗಿ 33 ವರ್ಷ ಸೇವೆ ಸಲ್ಲಿಸಿ ಈಗ ಪ್ರೊಫೆಸರ್ ಎಮಿರಿಟಸ್ ಆಗಿದ್ದಾರೆ. ಇವರಿಗೆ ಅನೇಕ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ದೊರಕಿವೆ. 2003ರಲ್ಲಿ ಇವರಿಗೆ ಭಾರತ ಸರ್ಕಾರದಿಂದ ವೇದಾಂಗ ವಿದ್ವಾನ್ ಎಂಬ ಪ್ರಶಸ್ತಿ ಕೂಡ ಬಂದಿದೆ. ಇವರಿಗೆ ವೇದಾಂಗ ವಿದ್ವಾನ್ ಎಂಬ ಪ್ರಶಸ್ತಿ ಬಂದಿದೆ. ಇವರಿಗೆ ವೇದ ಜ್ಞಾನ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆಯನ್ನು ಗುರುತಿಸಿ 2009ರಲ್ಲಿ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠ, ಆಮೇಲೆ ಸುಜಯಶ್ರೀ ಪ್ರಶಸ್ತಿ ನೀಡಿದೆ. 2012ರಲ್ಲಿ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ಇವರಿಗೆ ಪುರಸ್ಕರಿಸಿದೆ ಕೊಟ್ಟು. 2021ರಲ್ಲಿ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯೊಂದಿಗೆ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಸಿಕ್ಕಿದೆ. ಆಮೇಲೆ ಕಶ್ಯಪ್ ಅವರು 350ಕ್ಕಿಂತ ಹೆಚ್ಚು ಸಂಶೋಧನಾ ಪ್ರಬಂಧಗಳನ್ನು ಪ್ರಕಟಿಸಿದ್ದಾರೆ. ಅನೇಕ ಸಮಾವೇಶಗಳನ್ನು ಮಾಡಿದ್ದಾರೆ. ಸುಮಾರು 50 ವಿದ್ಯಾರ್ಥಿಗಳಿಗೆ ಸಂಶೋಧನೆಯಲ್ಲಿ PhD ಮಾರ್ಗದರ್ಶನ ಮಾಡಿದ್ದಾರೆ. ಆದರೆ ಈಗ ಅವರು ನಮ್ಮ ಜೊತೆಗೆಲ್ಲ 2020ರಲ್ಲಿ ಅವರು ಶರೀರವನ್ನು ಇಲ್ಲೇ ಬೆಂಗಳೂರಿನಲ್ಲಿ ಅವರು ತ್ಯಾಗ ಮಾಡಿದ್ದಾರೆ. ಅವರು ಮಾಡಿದ ಶ್ರಮ, ಅವರು 12 ವರ್ಷದ ಶ್ರಮದಿಂದ ನಮಗೆ ಇವತ್ತು ಈ ಗ್ರಂಥಗಳು ನಮಗೆ ನೋಡಲು ಸಿಗ್ತಾ ಇದ್ದಾವೆ. ಆ್ಯಕ್ಚುಲಿ ಈ ಗ್ರಂಥಗಳು ಸಿಗೋದು ಅಪರೂಪ. ನಾನು ಇದಕ್ಕೋಸ್ಕರ ಎಷ್ಟು ಕನ್ನಡದಲ್ಲಿ ಅಂತ ಎಷ್ಟು ರಿಸರ್ಚ್ ಮಾಡ್ತಾಯಿದ್ದೆ. ಕೊನೆಗೂ ಕೂಡ ನನಗೆ ಈ ಗ್ರಂಥಗಳು ಸಿಕ್ಕು. ನೋಡಿ, ನೀವೆಲ್ಲ ಗುರು ಕಾಣಿಕೆ, ನಮ್ಮ ಸಾಧಕರೆಲ್ಲ ಗುರು ಕಾಣಿಕೆ ಸಲ್ಲಿಸಿದರು. ಆಮೇಲೆ ನಮ್ಮ ಗಿರೀಶ್ ಅವರು ಕೂಡ ಸ್ವಲ್ಪ ಹೆಚ್ಚಿನ ಇದರಲ್ಲಿ ಸಹಾಯ ಮಾಡಿದರು. ಹಾಗಾಗಿ ಇವತ್ತು ತಗೊಂಡು ಬಂದಿದ್ದೇವೆ. ನೋಡಿ, ಗ್ರಂಥಗಳನ್ನು ತೊಗೊಂಡ್ಬಂದಿದ್ದೇವೆ. ನಿಮ್ಮೆಲ್ಲರ ನೀವು ಕೊಟ್ಟಂಥ ಒಂದು ಅದು ಏನೋ ಗುರು ಕಾಣಿಕೆ, ಗುರುಪೂರ್ಣಿಮೆ ನಿಮಿತ್ತವಾಗಿ ನೀವೆಲ್ಲ ಸಲ್ಲಿಸಿದ್ರಲ್ಲ ಗುರು ಕಾಣಿಕೆ, ಅದರ ಮೊತ್ತ ಇವತ್ತು ಈ ಗ್ರಂಥಗಳು ನಮಗೆ ಬಂದಿದ್ದಾವೆ. ನಾಳೆ ನಾನು ಪ್ರತಿ ಶನಿವಾರ ಗೂಗಲ್ ಮೀಟಲ್ಲಿ ಕ್ಲಾಸ್ ಮಾಡುವಾಗ ನಾನು ಅದರಲ್ಲಿರುವ ಜ್ಞಾನವನ್ನು ತೆಗೆದುಕೊಂಡು ನಿಮ್ಗೆ ಹೇಳೋಕ್ಕೂ ಕೂಡ ಅನುಕೂಲ ಆಗುತ್ತೆ. ನಮಸ್ಕಾರ.